ಎಲ್ಲರಿಗೂ SK ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ಅನು ಎಂಬ ಹೆಣ್ಣು ಮಗುವಿನ ಜನನದೊಂದಿಗೆ ಸುರೇಶ್ ಮತ್ತು ಶಾರದೆಯವರ ಮನೆಗೆ ಬೆಳಕು ಬಂತು. ಅನು ತನ್ನ ತಂದೆಯ ಪ್ರೀತಿಯ ಪುಟ್ಟ ರಾಜಕುಮಾರಿಯಾಗಿದ್ದಳು. ಅನುವಿನ ಪ್ರತಿ ಹಂತದಲ್ಲೂ ಸುರೇಶ್ ಜೊತೆಗಿದ್ದನು. ಅವಳಿಗೆ ಬೇಕಾದ ಎಲ್ಲವನ್ನೂ ಕೊಡುತ್ತಿದ್ದನು. ಸುರೇಶನ ಜೀವನಕ್ಕೆ ಒಂದು ಹೊಸ ಅಧ್ಯಾಯವೇ ಬರೆದಂತಾಯಿತು. ಅವನಿಗೆ ಅನು ಎಂದರೆ ಎಲ್ಲವೂ. ತನ್ನ ಮಗಳನ್ನು ಅವನು ತನ್ನ ಜೀವಕ್ಕಿಂತಲೂ ಹೆಚ್ಚು ಪ್ರೀತಿಸುತ್ತಿದ್ದನು. ಅನುವಿನ ಪ್ರತಿ ನಗು, ಪ್ರತಿ ಕಣ್ಣೀರು ಸುರೇಶನ ಹೃದಯವನ್ನು ಸ್ಪರ್ಶಿಸುತ್ತಿತ್ತು. ಸುರೇಶನು ತನ್ನ ಮಗಳಿಗೆ ಎಲ್ಲ ಸುಖವನ್ನು ಕೊಡಲು ಬಯಸುತ್ತಿದ್ದನು. ಅವನು ಅನುವಿನೊಂದಿಗೆ ಆಟವಾಡುತ್ತಿದ್ದನು, ಅವಳಿಗೆ ಕತೆ ಹೇಳುತ್ತಿದ್ದನು, ಅವಳನ್ನು ತಬ್ಬಿಕೊಂಡು ಮಲಗುತ್ತಿದ್ದನು. ಅನುವಿನ ಪ್ರತಿ ಹಂತದಲ್ಲೂ ಸುರೇಶನು ಜೊತೆಗಿದ್ದನು. ಅವನು ಅನುವಿನ ಬಾಲ್ಯವನ್ನು ಅತ್ಯಂತ ಸುಂದರವಾಗಿ ಮಾಡಲು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದ್ದನು. ಅನುವು ತನ್ನ ತಂದೆಯನ್ನು ತುಂಬ ಪ್ರೀತಿಸುತ್ತಿದ್ದಳು. ಸುರೇಶನ ಎದೆಯ ಮೇಲೆ ತಲೆ ಇಟ್ಟು ಮಲಗುವುದು, ಅವನೊಂದಿಗೆ ಸೈಕಲ್ನಲ್ಲಿ ಸವಾರಿ ಮಾಡುವುದು ಅವಳಿಗೆ ತುಂಬ ಇಷ್ಟವಾಗುತ್ತಿತ್ತು. ಅವಳು ತನ್ನ ತಂದೆಯೊಂದಿಗೆ ಎಲ್ಲ ಕಡೆಗೆ ಹೋಗಲು ಇಷ್ಟಪಡುತ್ತಿದ್ದಳು. ಅವರ ಮನೆಯಲ್ಲಿ ನಗು ಮತ್ತು ಸಂತೋಷ ತುಂಬಿತ್ತು. ಅನು ತನ್ನ ತಂದೆಯನ್ನು ತುಂಬ ಪ್ರೀತಿಸುತ್ತಿದ್ದಳು. ಅವರ ಪ್ರೀತಿಯ ಬಂಧವು ಎಂದಿಗೂ ಕಡಿಮೆಯಾಗಿರಲಿಲ್ಲ. ಆದರೆ ಕಾಲ ಕರುಣಾಳು ಅಲ್ಲ. ಅನು ಕಾಲೇಜಿಗೆ ಹೋದಾಗ ಅವಳ ಜೀವನದಲ್ಲಿ ಹೊಸ ತಿರುವು ಬಂತು. ಅಲ್ಲಿ ಅವಳು ರವಿ ಎಂಬ ಯುವಕನನ್ನು ಭೇಟಿಯಾದಳು. ಮೊದಲಿಗೆ ಸಾಮಾನ್ಯ ಸ್ನೇಹಿತರಾಗಿದ್ದರು. ಅವರು ಒಟ್ಟಿಗೆ ಹೆಚ್ಚು ಸಮಯ ಕಳೆಯುತ್ತಾ ಹೋದಂತೆ ಅವರ ನಡುವೆ ಪ್ರೀತಿ ಹುಟ್ಟಿತು. ನಂತರ ಅವರು ಒಟ್ಟಿಗೆ ಊಟ ಮಾಡಲು, ಸಿನಿಮಾ ನೋಡಲು, ಕಾಫಿ ಶಾಪ್, ಪಾರ್ಕ್ ಹೀಗೆ ಕಾಲ ಕಳೆಯುತ್ತಾ ಇದ್ದರು. ಒಂದು ಸಾರಿ ಅನು ರವಿ ಪಾರ್ಕ್ನಲ್ಲಿ ಕುಳಿತಿದ್ದಾಗ ಸುರೇಶ್ ನೋಡಿ ಆಶ್ಚರ್ಯವಾಗಿ ಅಲ್ಲೇ ಕುಸಿದು ಬಿದ್ದ. ನಂತರ ಮನೆಗೆ ಹೋಗಿ ಅನುವನ್ನು ಕೇಳಿದ, ಯಾರದು ನಿನ್ನ ಜೊತೆ ಕುಳಿತಿದ್ದು? ಅನು ಭಯದಿಂದಲೇ, ನಾವಿಬ್ಬರು ಪ್ರೀತಿ ಮಾಡುತ್ತಾ ಇದ್ದೀವಿ ಅಪ್ಪ ಎಂದಳು. ಅನುವಿನ ಪ್ರೀತಿಯ ಬಗ್ಗೆ ತಿಳಿದ ಸುರೇಶನಿಗೆ ಬಹಳ ನೋವಾಯಿತು. ಅವನು ಅನುವನ್ನು ಮನವೊಲಿಸಲು ಪ್ರಯತ್ನಿಸಿದನು. ಆದರೆ ಅನು ತನ್ನ ನಿರ್ಧಾರದಲ್ಲಿ ದೃಢವಾಗಿದ್ದಳು. ರವಿಯೊಂದಿಗೆ ಮದುವೆಯಾಗುವುದೆಂದು ನಿರ್ಧರಿಸಿದಳು. ಈ ಘಟನೆಯಿಂದ ತಂದೆ ಮತ್ತು ಮಗಳ ನಡುವೆ ಬಿರುಕು ಮೂಡಿತು. ತಂದೆಯ ವಿರುದ್ಧ ಹೋಗಿ ಮದುವೆಯಾದ ಅನು ಕೆಲವು ದಿನಗಳ ನಂತರ ತನ್ನ ತಪ್ಪನ್ನು ಅರಿತುಕೊಂಡಳು. ರವಿ ಅನುವನ್ನು ಪ್ರೀತಿಸುತ್ತಿದ್ದಂತೆ ನಟಿಸುತ್ತಿದ್ದ. ರವಿಗೆ ಹಣವೇ ದೊಡ್ಡದಾಗಿತ್ತು. ಅವನಿಗೆ ಅನುವಿನ ಪ್ರೀತಿಯ ಮೌಲ್ಯ ತಿಳಿದಿರಲಿಲ್ಲ. ಅವಳಿಗೆ ಕಿರುಕುಳ ನೀಡುತ್ತಿದ್ದ. ನಿಮ್ಮ ತಂದೆ ಮನೆಯಿಂದ ಹಣವನ್ನು ತಂದುಕೊಡಬೇಕು ಎಂದು ಹೊಡೆಯುವುದು ಮಾಡುತ್ತಿದ್ದ. ಅನು ಬಳಿ ಇದ್ದ ಒಡವೆ, ಹಣವನ್ನು ಕಿತ್ತುಕೊಂಡು ಕುಡಿದು ಹಾಳು ಮಾಡುತ್ತಿದ್ದ. ರವಿ ತನ್ನನ್ನು ಹೇಗೆ ನೋಡುತ್ತಿದ್ದಾನೆಂದು ಅವಳಿಗೆ ಅರ್ಥವಾಯಿತು. ರವಿಯಿಂದ ದೂರಾಗಲು ಬಯಸುತ್ತಾಳೆ. ಈ ಸಮಯದಲ್ಲಿ ತನ್ನ ತಂದೆಯ ಪ್ರೀತಿಯನ್ನು ಅವಳು ಅರಿತುಕೊಂಡಳು. ಸುರೇಶನಿಗೆ ಅನುವಿನ ಮದುವೆಯ ನಿರ್ಧಾರ ಎಷ್ಟು ನೋವನ್ನು ಕೊಟ್ಟಿತ್ತದೆ ಎಂದರೆ ಅವನು ರಾತ್ರಿಯಲ್ಲಿ ಎಚ್ಚರಗೊಂಡು ಅಳುತ್ತಾನೆ. ಅನುವಿನ ಚಿತ್ರವನ್ನು ನೋಡಿ ಕಣ್ಣೀರು ಹಾಕುತ್ತಾನೆ. ಸುರೇಶನಿಗೆ ಅನು ಮೇಲೆ ಕೋಪ ಬರುತ್ತದೆ. ಅದೇ ಸಮಯದಲ್ಲಿ ಅನು ಮೇಲೆ ಕರುಣೆಯೂ ಬರುತ್ತದೆ. ರವಿಯಿಂದ ದೂರವಾದ ನಂತರ ಅನು ಒಬ್ಬಳೇ ಜೀವನ ಸಾಗಿಸುತ್ತಾಳೆ. ಅವಳಿಗೆ ಯಾರೊಬ್ಬರ ಸಹಾಯವೂ ಸಿಗುವುದಿಲ್ಲ. ಅವಳು ತನ್ನ ತಪ್ಪಿನ ಬಗ್ಗೆ ವಿಷಾದಿಸುತ್ತಾಳೆ. ಸಮಾಜದವರು ಅನುವನ್ನು ತಪ್ಪಿತಸ್ಥಳೆಂದು ನೋಡುತ್ತಾರೆ. ಅವಳು ಒಂಟಿಯಾಗುತ್ತಾಳೆ. ಅವಳು ತನ್ನ ಕುಟುಂಬವನ್ನು ಅವಲಂಬಿಸಬೇಕಾಗುತ್ತದೆ. ತಂದೆಯ ಬಳಿ ಬಂದು ಕ್ಷಮೆ ಕೇಳಿದಳು. ರಾಮಚಂದ್ರನ ಹೃದಯ ಮೃದುವಾಗಿತ್ತು. ಅವನು ತನ್ನ ಮಗಳನ್ನು ಮತ್ತೆ ತನ್ನ ಮನೆಗೆ ಸೇರಿಸಿಕೊಂಡನು. ಅನುವಿನ ಮೇಲಿನ ಪ್ರೀತಿ ಎಷ್ಟು ದೊಡ್ಡದು ಎಂಬುದನ್ನು ತೋರಿಸಿ ಅನು ತನ್ನ ತಪ್ಪುಗಳಿಂದ ಕಲಿಯುತ್ತಾಳೆ. ಹೊಸ ಜೀವನವನ್ನು ಪ್ರಾರಂಭಿಸುತ್ತಾಳೆ. ಮಕ್ಕಳು ಎಷ್ಟೇ ಕಷ್ಟ, ತೊಂದರೆ, ನೋವು ಕೊಟ್ಟರೂ ತಂದೆ ತಾಯಿಗೆ ಮಕ್ಕಳೇ ಎಲ್ಲ. ಮಕ್ಕಳು ಏನೇ ಮಾಡಿದರೂ ಕೊನೆಗೆ ಅವರು ತಂದೆ ತಾಯಿ ಹತ್ತಿರವೇ ಬರಬೇಕು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿಯಾಗುವ. ಧನ್ಯವಾದಗಳು.